ಹಾಯ್ ಫ್ರೆಂಡ್ಸ್, ನಾನು ಸ್ನೇಹ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಹಳ್ಳಿ ಸೈಡಲ್ಲಿ ಮಾಡುವಂಥದ್ದು. ಬಟ್ ನೀವು ನನಗೆ ಸಪೋರ್ಟ್ ಮಾಡಬೇಕು, ಲೈಕ್ ಕೊಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಏನು ಅನಿಸುತ್ತೆ ಅಂತ ಅದನ್ನು ನೀವು ಹಾಕಬೇಕು. ದಯವಿಟ್ಟು ಬಡವ್ರ ಮಕ್ಕಳನ್ನ ಬೆಳೆಸಬೇಕು. ಬನ್ನಿ ಇವತ್ತು ಬೆಂಡೆಕಾಯಿ ಸಾಂಬಾರಿಗೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ರುಬ್ಕೊಳ್ಳೋದಕ್ಕೆ ಫಸ್ಟ್ ಆಫ್ ಆಲ್ ಅದು ಬೇಕಾಗಿರೋದು ಒಬ್ಬರು ಇಬ್ಬರಿಗೆ ಇದು ಮಾಡ್ತಾ ಇರೋದು. ಟೊಮೊಟೊ, ಕಾಯಿ, ಈರುಳ್ಳಿ. ಟೊಮೊಟೊ 2 ಹಾಕಿ, 1 ಈರುಳ್ಳಿ ಹಾಕಿ, ಆಮೇಲೆ ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಆಮೇಲೆ ಬೆಂಡೆಕಾಯಿನ ತೊಳೆದು ಕಟ್ ಮಾಡಿದ್ದೀನಿ. ಆಮೇಲೆ ಹುಣಸೆಹಣ್ಣು ಹಿಂಡ್ಬಿಟ್ಟು ಗೋಲಿಗಾತ್ರದ್ದು ಇಂದಿಷ್ಟಪ್ಪದ್ದು ಗೋಲಿಗಾತ್ರದ್ದು ಹಿಂಡ್ಬಿಟ್ಟು ಸೋಸ್ಕ ಮಾಡಿಕೊಂಡಿದ್ದೀನಿ. ಈಗ ರುಬ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ರುಬ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೂನು ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಇದನ್ನು ಹುರ್ಕೊಳ್ಳೋಣ. ಇದೊಂದು ಸ್ವಲ್ಪ ಚೆನ್ನಾಗಿ ಉರಿಬೇಕು. ಎಣ್ಣೆ ಪಣ್ಣೆ ಏನೂ ಹಾಕ್ಬೇಡಿ, ಹಂಗೆ ಉರಿಬೇಕು ಇದನ್ನು. ಇದು ಹುರ್ಕೊಂಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಒಣಮೆಣಸಿನ್ಕಾಯಿ, ಈರುಳ್ಳಿ. ಸಾಸಿವೆ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ರುಬ್ಬಿರೋದು ಬೇಳೆ ಸಾಂಬಾರು ಪುಡಿ ಎಲ್ಲ ಹಾಕಿದ್ದೀನಿ, ರುಬ್ಬಿರೋ ಮಸಾಲೆ. ಇದು ನೀರು ಹಾಕಿ ಉಪ್ಪು ಹಾಕೋಣ. ಇಲ್ಲಿ ನೋಡಿ, ಉಪ್ಪು ಹಾಕಿದ್ದೀನಿ. ಎಷ್ಟು ಬೇಕು ಉಪ್ಪು ಖಾರ ನೋಡಿ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಲ್ಲ ಬೇಯ್ತಾ ಇದೆ. ಇದಕ್ಕೆ ನಾವು ಹುಣಸೆಹಣ್ಣು ಕಿವುಚ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಆಮೇಲೆ ಬೆಂಡೆಕಾಯಿ ಚೆನ್ನಾಗಿ ಹುರಿದಿದ್ದು ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಓಕೆನಾ? ಚೆನ್ನಾಗಿ ಬೆಂದ ಮೇಲೆ ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಬಿಟ್ಟು ತಿಂದರೆ ಅದು ಮಜಾನೇ ಬೇರೆ. ಇದು ಹಳ್ಳಿ ಸ್ಟೈಲ್ದು. ನೋಡಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಅದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ ಹೇಗಿತ್ತು ಅಂತ. ಓಕೆನಾ ಫ್ರೆಂಡ್ಸ್? ಬಾಯ್.